ಜ್ಞಾನ, ಕೌಶಲ್ಯ ಮತ್ತು ಯಶಸ್ವಿ ವೃತ್ತಿ ಜೀವನದತ್ತ ನಿಮ್ಮ ಮೊದಲ ಹೆಜ್ಜೆ. ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ದಿವಂಗತ ಐಎಂ ಜಯರಾಮ ಶೆಟ್ಟಿಯವರ ದೂರದೃಷ್ಟಿ ಮತ್ತು ಎಂಎನ್ಬಿಎಸ್ ಟ್ರಸ್ಟ್ ಆಶ್ರಯದಲ್ಲಿ 2004ರಲ್ಲಿ ಸ್ಥಾಪನೆಯಾದ ಎಂಐಟಿ ಕುಂದಾಪುರ ಗುಣಮಟ್ಟದ ತಾಂತ್ರಿಕ ಶಿಕ್ಷಣದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುತ್ತಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜಿತ ಎಐಸಿಟಿಸಿ ಮಾನ್ಯತೆ ಪಡೆದ ಹಾಗೂ 2024ರಲ್ಲಿ ನ್ಯಾಕ್ ಮಾನ್ಯತೆ ಪಡೆದಿರುವ ಈ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದೆ. ನಮ್ಮಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನು ಒಳಗೊಂಡು, ಹೆಚ್ಚಾಗಿ ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನು ಒಳಗೊಂಡು ನಡೆಯುವುದರಿಂದ ವಿದ್ಯಾರ್ಥಿಗಳಿಗೆ ಕರಿಕ್ಯುಲಮ್ ಅಲ್ಲದೆ ಕರಿಕ್ಯುಲಮ್, ಎಕ್ಸ್ಟ್ರಾ ಕರಿಕ್ಯುಲಮ್ ಅಂತ ಹೇಳ್ತೇವೆ ನಾವು, ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ, ಇದರಲ್ಲಿ ಕೂಡ ಅವರು ತೊಡಗಿಸ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಅವರ ಲೀಡರ್ಶಿಪ್ ಸ್ಕಿಲ್ಸ್ ಇರ್ಬೋದು, ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಇಂಥದ್ದೆಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಹೋಗ್ತಾ ಇದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ರೂಪಿಸಿದ್ದೇವೆ. ಇನ್ನು ಮುಂದಕ್ಕೆ ಕೂಡ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಎಲ್ಲ ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಅದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ ಕೂಡ. ನಮ್ಮ ಸಮಾಜಕ್ಕೆ ಬೇಕಾದಂತಹ ಅವರ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಸ್, ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಕೊಡುವಂಥದ್ದಿರ್ಬೋದು. ಅದು ಲೋಕಲ್ ಅಡ್ಮಿನಿಸ್ಟ್ರೇಷನ್ನ ಜೊತೆ ಸಹಯೋಗದೊಂದಿಗೆ ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಸಹಯೋಗದೊಂದಿಗೆ, ಇಂಜಿನಿಯರಿಂಗ್ ಇರ್ಬೋದು, ಹೆಲ್ತ್ ಸೈನ್ಸಿನ ಜೊತೆ ಸಹಯೋಗದೊಂದಿಗೆ ಕೊಡುವಂಥ ಯೋಜನೆಗಳನ್ನು ಕೂಡ ನಾವು ರೂಪಿಸ್ತಾ ಇದ್ದೇವೆ. ನಮ್ಮ ವಿಷನ್ನಲ್ಲಿರುವ ಹಾಗೆ ನಾವು ಇಂಡಸ್ಟ್ರಿ ರೆಡಿ ಪ್ರೊಫೆಷನಲ್ಸನ್ನು ತಯಾರು ಮಾಡ್ತಾ ಇದ್ದೇವೆ. ಅವರಿಗೆ ಬೇಕಾದಂತಹ ಟೆಕ್ನಿಕಲ್ ಎಜುಕೇಷನ್ ಕೊಡಲಿಕ್ಕೆ ಎಲ್ಲ ಸವಲತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿದೆ. ಆದ್ದರಿಂದಲೇ ಬಹಳಷ್ಟು ವಿದ್ಯಾರ್ಥಿಗಳು USA ಮತ್ತು ಬೇರೆ ಬೇರೆ ಕಂಟ್ರಿಗಳಲ್ಲಿ ಒಳ್ಳೆಯ ಪ್ರೊಫೆಷನಲ್ಸ್ ಆಗಿ ದೊಡ್ಡ ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. MIT ಕುಂದಾಪುರದಲ್ಲಿ ಲಭ್ಯವಿರುವಂತಹ ಇಂಜಿನಿಯರಿಂಗ್ ಕೋರ್ಸ್ಗಳು ಯಾವುದು ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು AIML, ಅನಂತರ ISC ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, CSE AIML, CSE ಡಾಟಾ ಸೈನ್ಸ್, CSE ಸೈಬರ್ ಸೆಕ್ಯೂರಿಟಿ ಮತ್ತು ಸಿವಿಲ್ ಇಂಜಿನಿಯರಿಂಗ್. ಈ ಕೋರ್ಸ್ಗಳಿಗೆ ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಥ್ರೂ ಕೂಡ ಬರ್ಬೋದು, ಅಲ್ಲದೆ ಕಾಮೆಡ್ಕೆ ಥ್ರೂ ಕೂಡ ಬರ್ಬೋದು, ಅಲ್ಲದೆ CET ಥ್ರೂ ಕೂಡ ಬರ್ಬೋದು. ನಮ್ಮ CET ಕೋಡ್ E136. ಮತ್ತು ನಮ್ಮಲ್ಲಿ PG ಕೋರ್ಸ್ಗಳು ಕೂಡ ಇದೆ. MBA ಕೋರ್ಸು 2008ರಿಂದಲೇ ನಡ್ಕೊಂಡು ಬರ್ತಾ ಇದೆ. ಮತ್ತು MCA ಕೋರ್ಸ್ ಕೂಡ ನಮ್ಮಲ್ಲಿ ನಾವು ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಸ್ಪೆಷಲೈಸೇಷನ್ ಕೂಡ ಈ 2 ಕೋರ್ಸ್ಗಳಲ್ಲಿ ಇದ್ದಾವೆ. ಆದ್ದರಿಂದ ಈ ಪ್ರೊಫೆಷ್ನಲ್ ಎಜುಕೇಷನ್ ಏನೆಲ್ಲ ಬೇಕು, ಈಗ ಬೇಕಾದಂಥ ಕೋರ್ಸ್ಗಳೆಲ್ಲ ನಮ್ಮ ಒಂದು ಕ್ಯಾಂಪಸ್ಸಲ್ಲಿ ಸಿಗ್ತಾ ಇದೆ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮಲ್ಲಿ ಬರುವಂಥ ವಿದ್ಯಾರ್ಥಿಗಳು ಅವರಿಗೆ ಈ ಗ್ರೌಂಡ್ ರಿಯಾಲಿಟಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಸಮಸ್ಯೆಗಳೇನು ಅದನ್ನು ಅವರು ಅನುಭವಿಸಿ ಬಂದಂಥವರು. ಆದ್ದರಿಂದ ಅವರಿಗೆ ಪ್ರಾಬ್ಲಮ್ ರಿಕ್ವೈರ್ಮೆಂಟ್ಸ್ ಅಂತ ನಾವೇನು ಹೇಳ್ತೇವೆ ಅದನ್ನು ಸಂಗ್ರಹಿಸಲಿಕ್ಕೆ ಅವರಿಗೆ ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಅದನ್ನು ನೋಡಿ ಗೊತ್ತಿದ್ದೇ ಬೆಳೆದವರು. ಆದ ಕಾರಣ ಅವರು ಇಂಜಿನಿಯರಿಂಗನ್ನು ಕಲಿತು ಅಥವಾ ಅವರು ಹೆಲ್ತ್ ಸೈನ್ಸನ್ನು ಕಲಿತು ಅದರಲ್ಲಿ ಪ್ರಾಬ್ಲಮ್ಸಿಗೆ ಅವರು ಸೊಲ್ಯೂಷನ್ಸ್ ಕೊಡುವಾಗ ಅದು ತುಂಬ ರಿಯಲಿಸ್ಟಿಕ್ ಆದಂಥ ಸೊಲ್ಯೂಷನ್ ಆಗಿರ್ತದೆ, ಅದು ತುಂಬ ಸೂಕ್ತವಾದಂಥ ಸೊಲ್ಯೂಷನ್ ಆಗಿರ್ತದೆ. ಅದು ಅಲ್ಲದೆ ನಮ್ಮಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳು ಇಂಜಿನಿಯರಿಂಗು, ಹೆಲ್ತ್ ಸೈನ್ಸು, ಮ್ಯಾನೇಜ್ಮೆಂಟು, ಡಿಗ್ರಿ ಕಾಲೇಜು, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇರೋದರಿಂದ ಒಂದು ರೀತಿಯ ಮಲ್ಟಿ ಡಿಸಿಪ್ಲಿನರಿ ಎನ್ವೈರ್ನ್ಮೆಂಟ್ ನಮ್ಮ ಮಕ್ಕಳಿಗೆ ಸಿಗ್ತದೆ. ಅದು ಕೂಡ ಅವರ ಸರ್ವಾಂಗೀಣ ಬೆಳವಣಿಗೆಗೆ ಮತ್ತು ಅವರನ್ನು ಹೆಚ್ಚು ಮುಂದಿನ ಜೀವನಕ್ಕೆ ತಯಾರು ಮಾಡುವಂಥ ದೃಷ್ಟಿಯಿಂದ ತುಂಬ ಅನುಕೂಲವಾಗಿ ನಡೀತಾ ಇದೆ. ಬಾಯ್ಸ್ ಹಾಸ್ಟೆಲ್ ಮತ್ತು ಗರ್ಲ್ಸ್ ಹಾಸ್ಟೆಲು ಕ್ಯಾಂಪಸ್ ಒಳಗಡೆ ಇದೆ. ಸೇಫ್ಟಿ ಆಸ್ಪೆಕ್ಟನ್ನು ನಾವು ಯೋಚನೆ ಮಾಡಿದರೆ ಬಹಳಷ್ಟು ಸೇಫ್ಟಿ ನಮ್ಮಲ್ಲಿದೆ. ಅದಲ್ಲದೆ ನಮ್ಮಲ್ಲಿ ಈಗ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರೋರಿಗೆ 400 ಮೀಟರ್ ಟ್ರ್ಯಾಕ್ ಇರುವಂಥ ಒಂದು ಒಳ್ಳೆಯ ಗ್ರೌಂಡನ್ನು ನಾವು ರೆಡಿ ಮಾಡಿದ್ದೇವೆ. ಮತ್ತು ಇಂಡೋರ್ ಶಟಲ್ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಚೆಸ್, ಕ್ಯಾರಮ್ ಆ ಥರದ್ದೆಲ್ಲ ಎಲ್ಲ ಫೆಸಿಲಿಟೀಸ್ ನಾವು ಕೊಟ್ಟಿದ್ದೇವೆ. ಅಲ್ಲದೆ ಅವರಿಗೆ ಏನಾದ್ರು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ನಮ್ಮಲ್ಲಿ ಜಾಯ್ನ್ ಆದರೆ ಅವರಿಗೆ ಕಲ್ಚರಲ್ ಆಸ್ಪೆಕ್ಟ್ಸಲ್ಲಿ ಕೂಡ ಇಂಟ್ರೆಸ್ಟ್ ಇದ್ದವರೆಲ್ಲ ಒಳ್ಳೆಯ ಲೆವೆಲ್ಲಿಗೆ ಹೋಗ್ಬೋದು. ನ್ಯಾಷನಲ್ ಲೆವೆಲಲ್ಲಿ ಪ್ರಾಜೆಕ್ಟ್ ಕಾಂಪಿಟಿಷನ್ಸು, ಹೆಕಾಥಾನ್ಗಳಲ್ಲಿ ಹಾಗೂ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆ ಏರಿಯಾದಲ್ಲಿ ಕೂಡ ಪ್ರೈಸ್ಗಳನ್ನು ನಮ್ಮ ಸ್ಟೂಡೆಂಟ್ಸ್ ಪಡೆದಿದ್ದಾರೆ. ನಮ್ಮ
ಸಂಸ್ಥೆಗೆ 9 2.0 ಅದು ಈ ಸರಿ ನಮಗೆ ಸ್ಯಾಂಕ್ಷನ್ ಆಗಿದೆ. ಕೆಲವಷ್ಟೇ ಕಾಲೇಜುಗಳು ಕರ್ನಾಟಕದಲ್ಲಿ ಅದಕ್ಕೆ ಸೆಲೆಕ್ಟ್ ಆಗಿದ್ದು, ಅದರಲ್ಲಿ ನಮ್ಮದು ಒಂದು ಕಾಲೇಜ್ ಹೇಳಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅದರಿಂದಾಗಿ ನಮ್ಮ ಸ್ಟೂಡೆಂಟ್ಸಿಗೆ ಪ್ರಾಜೆಕ್ಟ್ಗಳು ಮಾಡಲಿಕ್ಕೆ 3 ವರ್ಷಕ್ಕೆ 1.86 crore ಅಷ್ಟು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಸ್ಯಾಂಕ್ಷನ್ ಆಗ್ತಾ ಇದೆ. ಇದೊಂದು ಒಳ್ಳೆಯ ಹೆಮ್ಮೆಯ ವಿಷಯ. ನಮ್ಮಲ್ಲಿ ಎಲ್ಲ ಲ್ಯಾಬ್ಗಳು ಅತ್ಯಂತ ಸುಸಜ್ಜಿತವಾಗಿವೆ ಮತ್ತು ಎಲ್ಲ ಕ್ಲಾಸ್ ರೂಮ್ಸ್ ಕೂಡ ನಮ್ಮಲ್ಲಿ ಏನು ಹೇಳ್ತೇವೆ ICT ಕ್ಲಾಸ್ ರೂಮ್ ಅಂತ ಹೇಳ್ತೇವೆ, ಆ ಥರ ಕ್ಲಾಸ್ ರೂಮನ್ನು ನಾವು ವಿದ್ಯಾರ್ಥಿಗಳು ನೀಡ್ತಾ ಇದ್ದೇವೆ. ಅದಲ್ಲದೆ ನೀವು ಟೀಚಿಂಗ್ ಫ್ಯಾಕಲ್ಟಿ ಬಗ್ಗೆ ಹೋದರೆ PhD ಆದಂತಹ ಬಹಳಷ್ಟು ಜನ ಪ್ರೊಫೆಸರ್ಸ್ ಇದ್ದಾರೆ. ಮತ್ತು ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಬರುವ ಸ್ಟೂಡೆಂಟ್ಸ್ಗಳಿಗೆ ಹೇಗೆ 1-to-1 ಟ್ರೈನ್ ಮಾಡಿ ಅವರನ್ನು ಜಾಬ್ ರೆಡಿ ಮಾಡಬೇಕು ಅವರಿಗೆ ಎಲ್ಲ ಗೊತ್ತಿದೆ. ವಿದ್ಯಾರ್ಥಿಗಳು ಒಳ್ಳೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆಗಿ ರೆಡಿ ಆಗ್ತಾ ಇದ್ದಾರೆ. ಮತ್ತು ಅವರು ಕಾಲೇಜ್ ಕ್ಯಾಂಪಸ್ಸಿಂದ ಹೊರಗಡೆ ಹೋಗಿಂದ ಮೊದಲೇ ಕ್ಯಾಂಪಸ್ ಪ್ಲೇಸ್ಮೆಂಟನ್ನು ಅವ್ರು ಪಡಿತಾ ಇದ್ದಾರೆ. ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿ ಆಗ್ತಾ ಇರೋದ್ರಿಂದ ನಮಗೆ ಸ್ಟೂಡೆಂಟ್ಸಿಗೆ ಮತ್ತು ಅವರ ಪೇರೆಂಟ್ಸಿಗೆ ನಮ್ಮಲ್ಲಿರುವಂತಹ ಒಂದು ಏನು ಕಾನ್ಫಿಡೆನ್ಸು ತುಂಬ ಹೈ ಇದೆ. ಅದರಿಂದಾಗಿ ನಮಗೆ ಅಡ್ಮಿಷನ್ ಕೂಡ ತುಂಬ ಹೆಲ್ಪ್ ಆಗ್ತಾ ಇದೆ. ಸಾಧಾರಣವಾಗಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಬ್ಬರು ಇರ್ತಾರೆ ಡೀನ್ ಪ್ಲೇಸ್ಮೆಂಟ್ಸ್ ಅಂತ. ಆದರೆ ನಮ್ಮಲ್ಲಿ ಇಲ್ಲಿ ಮೂಡ್ಲಕಟ್ಟೆಯಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಒಬ್ಬರು ಡೀನ್ ಇರುವುದು ಅಲ್ಲದೆ ನಾವು ಬ್ಯಾಂಗ್ಳೂರಿನಲ್ಲಿ ಕೂಡ 2 ಜನ ಡೀನ್ಗಳನ್ನು ಅಪಾಯಿಂಟ್ ಮಾಡಿದ್ದೇವೆ. ಅದರ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಪ್ಲೇಸ್ಮೆಂಟ್ಸ್ ಆಗುವ ಹಾಗೆ ಕೂಡ ನೋಡ್ತಾ ಇದ್ದೇವೆ. ಅದು ನಮಗೆ ಒಳ್ಳೆ ರಿಸಲ್ಟ್ಸನ್ನು ಕೊಡ್ತಾ ಇದೆ. ನಮ್ಮ ಹುಡುಗರಿಗೆ ಹೆಲ್ಪ್ ಆಗಲಿಕ್ಕೆ ನಾವೇನು ಮಾಡಿದ್ದೇವೆ ಅಂತಂದರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತೇಳಿ ನಾವಿಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಅದರಿಂದ ಅವರಿಗೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಮಾಡ್ತಾ ಇರುವಾಗಲೇ ಅವರು ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಅವರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಅವಕಾಶ ಇದೆ. ಈಗ ಫಾರ್ ಎಕ್ಸಾಂಪಲ್ ಸೈಬರ್ ಸೆಕ್ಯೂರಿಟಿ ತೊಗೊಂಡ್ರೆ ಬೆಲ್ಕಾಸಾಫ್ಟ್ ಸಾಫ್ಟ್ವೇರ್ ಇದೆ. ಮತ್ತು VTU ಅಂಡರಲ್ಲಿ ಅವರಿಗೆ ಇಂಟರ್ನ್ಶಿಪ್ ಮಾಡಲಿಕ್ಕೆ ಕೂಡ ನಮಗೆ ಪರ್ಮಿಷನ್ ಸಿಕ್ಕಿದೆ. ಆದ್ದರಿಂದ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ. ಅದಲ್ಲದೆ ನಮ್ಮಲ್ಲಿ AI ಮತ್ತು ರೊಬೊಟಿಕ್ಸ್ ಆ ಸೆಂಟರ್ ಆಫ್ ಎಕ್ಸಲೆನ್ಸ್ ಕೂಡ ನಮ್ಮಲ್ಲಿ ಲಭ್ಯ ಇರೋದರಿಂದ ಮಕ್ಕಳಿಗೆ ದೂರ ಹೋಗದೇ ನಮ್ಮಲ್ಲೇ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನು ನಮ್ಮ ಮ್ಯಾನೇಜ್ಮೆಂಟ್ ಅವರು ಮಾಡಿಕೊಟ್ಟಿದ್ದಾರೆ. ನಮ್ಮ ಚೇರ್ಮನ್ರಾದಂತಹ ಸಿದ್ಧಾರ್ಥ ಶೆಟ್ಟಿ ಅವರು ಸ್ಟೂಡೆಂಟ್ಸ್ ಫಸ್ಟ್, ಅಂದರೆ ಸ್ಟೂಡೆಂಟ್ಸಿಗೆ ಯಾವುದೆಲ್ಲ ಬೇಕು, ಅವರ ಒಂದು ಭವಿಷ್ಯಕ್ಕೆ ಏನೆಲ್ಲ ಬೇಕು, ಒಳ್ಳೆಯ ಇಂಜಿನಿಯರಿಂಗ್ ಸ್ಟೂಡೆಂಟಾಗಿ ಮುಂದೆ ಹೋಗಲಿಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಸುವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಿಗ್ತಿರುವಂಥ ಅವಕಾಶ ಬಹಳಷ್ಟು ಉತ್ತಮವಾಗಿದೆ. ಅದನ್ನು ಸದುಪಯೋಗ ಪಡ್ಕೊಂಡು ಬಹಳಷ್ಟು ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ ಉದ್ಯೋಗಕ್ಕೆ ಈಗ ಸೇರ್ತಾ ಇದ್ದಾರೆ. ಸೊ ಆದ್ದರಿಂದ ಈ ಒಂದು MIT ಹೇಳುವಂಥದ್ದು ಇಂಜಿನಿಯರಿಂಗ್ ಎಜುಕೇಷನ್ ಏನು ಮಾಡರ್ನ್ ಇಂಜಿನಿಯರಿಂಗ್ ಎಜುಕೇಷನ್ ಬೇಕೋ ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಲ್ಲಿ ಬಹಳಷ್ಟು ಮಂಚೂಣಿಯಲ್ಲಿದೆ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಕೇವಲ ಪದವಿ ಮಾತ್ರವಲ್ಲ, ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಯಶಸ್ವಿ ವೃತ್ತಿ ಜೀವನಕ್ಕೆ ಭದ್ರ ಅಡಿಪಾಯ ಹಾಕುವ ಶಿಕ್ಷಣವೇ ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ವಿಶೇಷತೆ.